ನಾವು ದಿನನಿತ್ಯ ಅಡುಗೆಗೆ ಅಂತ ಹೇಳಿ ಈರುಳ್ಳಿನ ಬಳಸ್ತೀವಿ. ಆದರೆ ಅದರ ಸಿಪ್ಪೆನ ಡಸ್ಟ್‌ಬಿನ್‌ಗೆ ಬಿಸಾಡ್ತಾ ಇರ್ತೀವಿ. ಆದರೆ ಇವತ್ತಿನ ವಿಡಿಯೋನ ನೀವು ನೋಡಿದ ತಕ್ಷಣ ಈ ಈರುಳ್ಳಿ ಸಿಪ್ಪೆನ ನೀವು ಡಸ್ಟ್‌ಬಿನ್‌ಗೆ ಬಿಸಾಡದೆ ನಂತರ ಇದೇ ರೀತಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ. ಯಾಕಂದರೆ ಇವತ್ತಿನ ರೆಮಿಡಿನ ಈ ಈರುಳ್ಳಿ ಸಿಪ್ಪೆನ ಬಳಸ್ಕೊಂಡು ಒಂದು ಒಳ್ಳೆಯ ಅದ್ಭುತವಾದಂತಹ ಹೇರ್ ಗ್ರೋತ್ ಟಾನಿಕನ್ನು ಅಥವಾ ಹೇರ್ ಗ್ರೋತ್ ಡಿಕಾಷನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗಾದರೆ ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಆಗಲೇ ಈ ರೆಮಿಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗೋದು. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ನಾನಿಲ್ಲಿ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ನೀರು ಬಿಸಿಯಾಗೋ ತನಕ ನಾವು ಆಗಲೇ ಏನು ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ವಿ ಆ ಸಿಪ್ಪೆಯ ಸ್ವಲ್ಪ ಪ್ರಮಾಣವನ್ನು ತೊಗೊಂಡು ಒಂದು ಪಾತ್ರೆಗೆ ತೊಗೊಂಡು ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದ ನಂತರ ನಾವೇನು ಬಿಸಿಗಿಟ್ಟಿದ್ವಿ ಆ ಬಿಸಿ ನೀರಿಗೆ ನಾವು ಇದನ್ನು ಆ್ಯಡ್ ಮಾಡಬೇಕು ಸ್ನೇಹಿತರೆ. ಈ ಈರುಳ್ಳಿ ಸಿಪ್ಪೆಯಲ್ಲಿ ಸಲ್ಫರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಸಹ ಇರ್ತವೆ. ಇದು ನಮ್ಮ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಿ ಕೂದಲ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಅಲ್ಲದೆ ನಮ್ಮ ಸ್ಕಾಲ್ಫ್ನಲ್ಲಿ ರಕ್ತ ಪರಿಚಲನೆಯನ್ನು ಇದು ಜಾಸ್ತಿ ಮಾಡುತ್ತೆ. ಇದರಿಂದ ನಮ್ಮ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಹಾಗೆ ಒಂದು ಒಳ್ಳೆ ಶೈನ್ ಕೂಡ ಕೊಡುತ್ತೆ. ಅದು ಅಲ್ಲದೆ ಮುಖ್ಯವಾಗಿ ನಮ್ಮ ಸಮಯಕ್ಕಿಂತಲೇ ಏನು ಕೆಲವೊಬ್ಬರಲ್ಲಿ ಈ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇರುತ್ತೆ, ಗ್ರೇ ಹೇರ್ ಬರುತ್ತೆ, ಪ್ರೀಮೆಚೂರ್ ಗ್ರೇ ಹೇರ್ ಅಂತ ಹೇಳ್ತಾರಲ್ಲ, ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ನೋಡಿ, ನೀರು ಬಿಸಿಯಾಗಿತ್ತು, ನಾನು ಈರುಳ್ಳಿ ಸಿಪ್ಪೆನ ಅದಕ್ಕೆ ಹಾಕಿದ್ದೀನಿ ಸ್ನೇಹಿತರೆ. ನಂತರ ಇದರಲ್ಲಿ ನಾವು 2 ಟೀ ಸ್ಪೂನಷ್ಟು ಟೀ ಪೌಡರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಈ ಟೀ ಪೌಡರ್ನಲ್ಲಿ ಟೆನಿನ್ಸ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೆಫೆನ್ ಇರೋದರಿಂದ ಇವು ನಮ್ಮ ಕೂದಲನ್ನು ಕಪ್ಪಾಗಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದು ನಮ್ಮ ತಲೆಯಲ್ಲಿ ಇರುವಂತಹ ಹೊಟ್ಟು ಅಥವಾ ಡ್ಯಾಂಡ್ರಫ್ ಅಂತ ನಾವೇನು ಹೇಳ್ತೀವಿ ಆ ಸಮಸ್ಯೆನ ಸಹ ಇದು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಈಗ ಇವೆರಡನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷದಲ್ಲಿ ಇದು ಚೆನ್ನಾಗಿ ಕುದ್ದೋಗುತ್ತೆ. ಕುದ್ದಿ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಒಳ್ಳೆ ಕಲರ್ ಕೂಡ ಬಂದಿರುತ್ತೆ. ನೀವು ನೋಡ್ಬೋದು ಕಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಂತರ ಈ ಹದಕ್ಕೆ ಬಂದ ನಂತರ ನಾವು ಇದನ್ನು ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟ್ ತಣಿಲಿಕ್ಕೆ ಬಿಡಬೇಕು. ಈಗ ಇದು ಕಂಪ್ಲೀಟ್ ಕೂಲ್ ಆಗಿದೆ. ಇದನ್ನು ನಾನು ಒಂದು ಸ್ಟೈನರ್ ಇಟ್ಕೊಂಡು ಸ್ಟೈನರ್ ಸಹಾಯದಿಂದ ಇದನ್ನ ಕಂಪ್ಲೀಟ್ಲಿ ಸೋಸ್ಕೊಳ್ತಾ ಇದ್ದೀನಿ. ಈ ಡಿಕಾಷನ್ನ ನೀವು ಕ್ಲೀನ್ ಆಗಿರೋ ನಿಮ್ಮ ಸ್ಕಾಲ್ಫಿಗೆ ಹಚ್ಕೊಳ್ಬೇಕಾಗತ್ತೆ. ಅಂದರೆ ಮುಂಚಿನ ದಿನ ನೀವು ಹೆಡ್ ವಾಶ್ ಮಾಡಿ ಒಂದಿನ ಗ್ಯಾಪ್ ಬಿಟ್ಕೊಂಡು ನೆಕ್ಸ್ಟ್ ಡೇ ನೀವು ಇದನ್ನು ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಬೇಕು. ಇದನ್ನು ಓವರ್ ನೈಟ್ ಅಂದರೆ ನೀವು ಮುಂಚಿನ ದಿನ ರಾತ್ರಿಯೇ ಹಚ್ಕೊಳ್ಳಿಕ್ಕೆ ಕಂಫರ್ಟ್ ಇದ್ದರೆ ಮುಂಚಿನ ದಿನ ರಾತ್ರಿ ಹಚ್ಕೊಂಡು ಹಾಗೆ ಬಿಡಿ, ಮರನೇ ದಿನ ನೀವು ತಲೆ ಸ್ನಾನ ಮಾಡ್ಬೋದು ಸ್ನೇಹಿತರೆ. ನಮಗೆ ಮುಂಚಿನ ದಿನ ಕಂಫರ್ಟ್ ಇಲ್ಲ, ನೈಟೆಲ್ಲ ನಾವು ಹಚ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ 1ರಿಂದ 2 ಗಂಟೆ ಮುಂಚೆನಾದರೂ ಇದನ್ನು ಸ್ನಾನಕ್ಕಿಂತ ಅಂದರೆ ತಲೆ ಸ್ನಾನ ಮಾಡುವ 1 ಅಥವಾ 2 ಗಂಟೆ ಮುಂಚೆನೇ ಇದನ್ನು ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡಿ. ವಾರಕ್ಕೆ 2 ಬಾರಿ ಈ ಡಿಕಾಷನ್ನ ನೀವು ನಿಮ್ಮ ಸ್ಕಾಲ್ಫ್ಗೆ ಹಚ್ಕೊಂಡು ಸ್ನಾನ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ವಿತಿನ್ 1 ಮಂತಲ್ಲೇ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಕೂದಲು ಉದುರೋದು ತುಂಬ ಕಡಿಮೆ ಆಗುತ್ತೆ. ಹಾಗೆ ಕೂದಲ ಬೆಳವಣಿಗೆ ಸಹ ತುಂಬ ಫಾಸ್ಟಾಗಿ ಆಗುತ್ತೆ. ಈ ರೀತಿ ಒಂದು ಸ್ಪ್ರೇ ಬಾಟಲ್ನಲ್ಲಾದರೂ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಸಹ ನಿಮ್ಮ ಸ್ಕಾಲ್ಫಿಗೆ ನೀವು ಇದನ್ನು ಹಚ್ಕೊಳ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಪ್ರೋತ್ಸಾಹಿಸಿ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲಿ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.